ಸ್ನೇಹಿತರೆ, ಈ ಮುದ್ರೆ ಯಾವ್ದಕ್ಕೂ ಅಂತಂದ್ರೆ ಸಂಧಿವಾತ, ಆರ್ಥರೈಟಿಸ್, ಜಾಯಿಂಟ್ ಪೇನ್ಸ್. ಓಕೆ, ಜಾಯಿಂಟ್ ಪೇನ್ಸ್ ಅಂತ ಸಂಧಿವಾತ ಮುದ್ರ. ಈ ಸಂಧಿವಾತಕ್ಕೆ ಏನ್ ಮುದ್ರೆ ಇದೆ, ಈ ಸಂಧಿವಾತ ಬಂದಿರೋರು ಈಗಾಗಲೇ ಎಷ್ಟು ಹೆಚ್ಚಾಗಿ ಅವರು ಸಫರ್ ಆಗ್ತಾ ಇರ್ತಾರಲ್ವಾ. ಸೊ ಅಂತವ್ರಿಗೆ ಏನ್ ಮುದ್ರ ಇದೆ ಅಂತ ತಿಳ್ಕೊಂಡ್ರೆ ವಾಯು ಮುದ್ರ ಸ್ನೇಹಿತರೆ. ಈ ಸಂಧಿವಾತಕ್ಕೆ ಒಳ್ಳೆ ಮುದ್ರ ಯಾವ್ದು? ವಾಯು ಮುದ್ರ. ಈ ವಾಯು ಮುದ್ರ ನೀವು ಪಾಲನೆ ಮಾಡಿ, ಖಂಡಿತವಾಗಿ ನಿಮ್ಗೆ ಸಂಧಿವಾತ ಬೇಗ ಗುಣ ಆಗತ್ತೆ. ಏನೂ ಇಲ್ಲ, ಇದು ಎಷ್ಟೋ ಸುಲಭವಾಗಿರುತ್ತೆ, ನೋಡ್ಕೊಳ್ಳಿ. ಸಂಧಿವಾತಕ್ಕೆ ಮುದ್ರ, ಆರ್ಥರೈಟಿಸ್ಗೆ ಮುದ್ರ. ಇದು ನೋಡ್ಕೊಳ್ಳಿ, ಇದು ಈ ತೋರ್ಬೇಲ್ ತಗೊಂಡು ಈ ಹೆಬ್ಬೆರ್ಲು ಮೊದಲೇ ಟಚ್ ಮಾಡ್ಕೊಂಡು ಇದನ್ನ ಟಚ್ ಮಾಡ್ಕೊಳ್ಳಿ. ಆಮೇಲೆ ಈ ಹೆಬ್ಬೆರ್ಲು ತೋರ್ಬೇರ್ಲು ಹಿಂದ್ಗಡೆ ಇರ್ಬೇಕಾಗುತ್ತೆ. ಇದು ಏನ್ ಮುದ್ರ? ಇದು ವಾಯು ಮುದ್ರ. ಯಾವುದೇ ಇನ್ನೊಂದು ದೇಹದಲ್ಲಿ ಎಲ್ಲೇ ನೋವು ಬಂದಿರ್ಬೋದು, ತಲೆ ಮೇಲೆ ಬರ್ತದೆ, ತಲೆ ಒಳಗಡೆ, ತಲೆ ಭಾಗದಲ್ಲೇ, ಇಲ್ಲಾಂದ್ರೆ ಮೆಡ ಭಾಗದಲ್ಲೇ, ಇನ್ನು ಯಾವುದೇ ಭಾಗದಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಯಾವುದೋ ನೋವುಗಳು ಬರ್ತಾ ಇರ್ತಲ್ವಾ, ಪ್ರತಿ ನೋವುಗೂ ಈ ವಾಯು ಮುದ್ರ ಅನ್ನೋದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ವಾಯು ಮುದ್ರ. ಓಕೆ, ನಿಮಗೆ ತೋರಿಸ್ತಾ ಇದ್ದೀನಿ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಾಯು ಮುದ್ರ ಪಾಲನೆ ಮಾಡಿ. ಈ ಆರ್ಥರೈಟಿಸ್ಗೂ ಅಷ್ಟೇ, ಆರ್ಥರೈಟಿಸ್ಗೂ ಇದು ಪಾಲನೆ ಮಾಡಿದ್ರೆ ಎಷ್ಟು ಮಾಡಬೇಕು? 30 ಇಂದ 45 ನಿಮಿಷ ಒಂದು ಬಾರಿ ಮಾಡಿದ್ರೆ ಅಷ್ಟು ಪ್ರಾಕ್ಟೀಸ್ ಮಾಡಿ. ಆಮೇಲೆ ಕೊನೆಯದಾಗಿ ಒಂದು 10 ನಿಮಿಷ ಪ್ರಾಣಮುದ್ರ ಮಾಡಿ. ಈ ತರ ದಿನಕ್ಕೆ 3 ಬಾರಿ ಮಾಡಿದ್ರೆ ಆರ್ಥರೈಟಿಸ್ ಇರುವಂತವರು ಖಂಡಿತವಾಗಿ ಬೇಗ ಆಚೆಗಡೆ ಬರ್ಬೋದು ಈ ಆರ್ಥರೈಟಿಸ್ ಇಂದ. ಸ್ನೇಹಿತರೆ, ಇದು ಪಾಲನೆ ಮಾಡಿ. ಆಮೇಲೆ ಈ ಮುದ್ರ ನೋಡಿ, ಈ ವಾಯು ಮುದ್ರ ಎಷ್ಟು ವಿಶಿಷ್ಟತೆ ಇರ್ತಂದ್ರೆ ಇನ್ನೂ ಹೆಚ್ಚು ಲಾಭಗಳಿದೆ ಇದರಿಂದ. ಒಂದು ಲಾಭ ಅಂತ ಹೇಳಕ್ಕಾಗಲ್ಲ, ಎಷ್ಟೋ ಲಾಭಗಳು ಈಗಾಗಲೇ ಈ ವಾಯು ಮುದ್ರೆಯಿಂದ ತುಂಬಾ ಜನ, ಅಂದ್ರೆ ಏನಾಗುತ್ತಂದ್ರೆ ಈ ಸಯಾಟಿಕ ಪ್ರಾಬ್ಲಮ್ಸು, ಪ್ಯಾರಾಲಿಸಿಸ್ ಇರೋರು, ಈ ಸರ್ವಿಕಲ್ ಸ್ಪಾಂಡ್ಲೈಟಿಸ್ ಇರೋರು, ಈ ಪಾರ್ಕಿನ್ಸನ್ ಇರೋರು, ಇದೆಲ್ಲಾನು ತುಂಬಾ ಗುಣ ಮಾಡುತ್ತೆ ಸ್ನೇಹಿತರೆ. ಅದು ಅಷ್ಟು ತುಂಬಾ ಒಳ್ಳೇದಿದು. ಹೇಳ್ಬೇಕಂದ್ರೆ ಯಾವುದೇ ಇನ್ನೊಂದೇನು ಗೊತ್ತಾ, ನಾವು ಯಾವ್ದನ್ನ ಒಂದು ಹೆವಿ ಐಟಮ್ ಎತ್ತಿದೆ ಅಂತ ಇಟ್ಕೊಳ್ಳಿ, ಕೈಯಿಂದ ಹೆವಿ ಐಟಮ್ ಯಾವ್ದನ್ನ ಒಂದು ಕೈಯಿಂದ ಎತ್ತಿದ್ರೆ ಏನ್ ಮಾಡ್ಬೇಕಂದ್ರೆ ತಕ್ಷಣವೇ ಅದು ಕೆಳಗಡೆ ಇದ್ದ ತಕ್ಷಣ ಏನ್ ಮಾಡ್ಬೇಕು ಗೊತ್ತಾ, ಒಂದು 5 ನಿಮಿಷ ಈ ಮುದ್ರ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಯಾವುದು ನೋವು ಬರಲ್ಲ, ಆ ನೋವು ಹೋಗ್ಬಿಡ್ತದೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಹೆಚ್ಚು ಅಂದ್ರೆ ಎಷ್ಟು ಜಾಸ್ತಿ ವೆಯ್ಟ್ ಇರೋದು ನಾವು ಎತ್ತಿದಂತೆ ಏನಾಗುತ್ತೆ, ಖಂಡಿತವಾಗಿ ಸಡನ್ ಆಗಿ ಎತ್ತಿದ್ವಲ್ಲ, ಅವಾಗ ಈ ಕೈ ಅನ್ನೋದು ಒಂದು 2 ದಿವಸ ಹಾಗೇ ನೋವು ಬರ್ತಾನೆ ಇರ್ತದೆ. ಅದು ಹೋಗ್ಬೇಕು ತಕ್ಷಣ ಅಂದ್ರೆ ಆ ಹೆವಿ ಲಿಫ್ಟ್ ಮಾಡಿದ ಮೇಲೆ ತಕ್ಷಣ ಈ ಮುದ್ರವನ್ನು 5 ನಿಮಿಷ ಪ್ರಾಕ್ಟೀಸ್ ಮಾಡಿ. ಇದು ಒಂದು ಗುಡ್ ಪ್ರೊಸೀಜರ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ನೇಹಿತರೆ, ಇನ್ನು ಏನ್ ಮಾಡ್ಬೋದು ಅಂದ್ರೆ, ಇದು ಯಾವುದೇ ಒಂದು ನಾವು ಸ್ಪ್ರೈನ್ ಅಂತ ಬರ್ತಾ ಇರ್ತಲ್ಲ, ಅಂದ್ರೆ ಈ ನಾವು ವಾಕಿಂಗ್ ಮಾಡುವಾಗನೋ ಸ್ವಲ್ಪ ಸ್ಪ್ರೈನ್ ಆಗತ್ತೆ, ಬಿದ್ದೋಗಿ ಸೊ ಕೆಳಗಡೆ ಬಿದ್ದೋದ್ಮೇಲೆ ಇಮಿಡಿಯೇಟ್ ನಮ್ಮ ಪಾದ ಸ್ಪ್ರೈನ್ ಆಗೋದು, ಪಾದದಲ್ಲಿ ಸ್ಪ್ರೈನ್ ಆಗ್ತದಲ್ಲ, ಆ ಸ್ಪ್ರೈನ್ ಆಗುವಾಗ ಖಂಡಿತವಾಗಿ ಏನ್ ಮಾಡ್ಬೇಕಂದ್ರೆ, ಈಗ ನೋಡಿ ನಿಮ್ಗೆ ಬಿದ್ದೋಗಿದೆ ಅಂತ ಇಟ್ಕೊಳ್ಳಿ. ಬಿದ್ದೋದ ತಕ್ಷಣ ನಮ್ಗ ಈ ಪಾದ ಅಂದ್ರೆ ಬಲಗಡೆ ಪಾದ ಸ್ಪ್ರೈನ್ ಆಗಿದೆ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು ಗೊತ್ತಾ, ಈ ಮುದ್ರವನ್ನು ಏನ್ ಮಾಡ್ಬೇಕಂದ್ರೆ ಎಡಗೈಯಲ್ಲಿ ಮಾಡ್ಬೇಕು. ಬಲಗಡೆ ಪಾದ ನಿಮ್ಗೆ ಸ್ಪ್ರೈನ್ ಆದ್ರೆ ಎಡಗೈಯಲ್ಲಿ ಮಾಡಿ, ಆಯ್ತಾ? ಎಡಗೈಯಲ್ಲಿ ಮಾಡಿದ್ರೆ ಬೇಗ ಗುಣ ಆಗತ್ತೆ. ಓಕೆ, ಅದೊಂದೇ ಅಲ್ಲ, ಅಂದ್ರೆ ಸ್ಪ್ರೈನ್ ಆದ ತಕ್ಷಣ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರಿ. ಆ ಜೊತೆಗೆ ಇನ್ನೇನ್ ಮಾಡ್ತೀವಿ ಅಂದ್ರೆ, ನೀವು ಇನ್ನೊಂದು ಮಾಡಿ. ಏನ್ ಮಾಡ್ಬೇಕು, ಈ ಎಡಗೈಯಲ್ಲಿ ಒಂದು ಸಮಾನ ಮುದ್ರ ಇಟ್ಕೊಳ್ಳಿ. ಸಮಾನ ಮುದ್ರ ಇಟ್ಕೊಂಡು ಈ ತಗೊಂಡೋಗಿ ಸ್ಪ್ರೈನ್ ಆಗ್ತದಲ್ಲ ಆ ಪ್ರದೇಶದಲ್ಲಿ ಇಡ್ಬೇಕು. ಈಗ ನೋಡಿ, ಇದು ನಾವು ಬಲಗಡೆ ಪಾದ ಅಂತ ಇಟ್ಕೊಳ್ಳಿ, ಇಲ್ಲೆಲ್ಲೋ ಸ್ಪ್ರೈನ್ ಆಗಿದೆ, ತಗೊಂಡೋಗಿ ಅಲ್ಲಿ ಇಡ್ಬೇಕು. ಎಲ್ಲಿ ನಿಮ್ಗೆ ನೋವು ಆಗ್ತಾ ಇದೋ ಆ ನೋವದಲ್ಲಿ ಆ ಪ್ರಾಂತದಲ್ಲಿ ಇಡ್ಬೇಕು. ಈ ತರ ಇಟ್ರೆ ವೇಗವಂತವಾಗಿ ಗುಣ ಆಗತ್ತೆ, ನಿಮ್ಮ ಸ್ಪ್ರೈನ್ ಆಗಿರೋದು ಹೋಗ್ಬಿಡ್ತದೆ. ಅರ್ಥ ಮಾಡ್ಕೊಳ್ಳಿ. ಯಾವುದು? ಸಮಾನ ಮುದ್ರ. ಓಕೆ, ಇದು ಬಹಳ ಇಂಪಾರ್ಟೆಂಟ್, ಅದು ನೀವು ದಯವಿಟ್ಟು ಪಾಲನೆ ಮಾಡಿ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ, ನಾವು ನೆಕ್ ಭಾಗದಲ್ಲಿ ಮತ್ತೆ ಪ್ರೋಜನ್ ಆರ್ಮ್ ಅಂದ್ರೆ ಪ್ರೋಜನ್ ಶೋಲ್ಡರ್ ಅಂತ ಬರ್ತಾ ಇರೋದಲ್ಲ, ಅದಕ್ಕೆಲ್ಲಾನು ಈ ಮುದ್ರ, ಎಸ್ಪೆಷಲಿ ಈ ವಾಯು ಮುದ್ರ ಪ್ರಾಕ್ಟೀಸ್ ಮಾಡಿ. ವಾಯು ಮುದ್ರ ಮತ್ತೆ ಜೊತೆಗೆ ಪ್ರಾಣ ಮುದ್ರ ಪ್ರಾಕ್ಟೀಸ್ ಮಾಡಿದ್ರೆ ಈ ಶೋಲ್ಡರ್ ಒಂದು ಗಟ್ಟಿ, ಅದೇ ಉಪ್ಪು ಹೇಳ್ತೀವಲ್ಲ, ಪಪ್ಪುಗಟ್ಟು ಭುಜ ಅಂತ, ಅಂದ್ರೆ ಈ ಒಂಥರ ಭುಜ ಅನ್ನೋದು ಸ್ಟಕ್ ಆಗಿರ್ತದೆ. ಪ್ರೋಜನ್ ಶೋಲ್ಡರ್ಸ್, ಈ ಪ್ರೋಜನ್ ಶೋಲ್ಡರ್ ಬಂದಿರೋರಿಗೆ, ಈ ನೆಕ್ ಪೇನ್ಸ್ ಅಂದ್ರೆ ಈ ಮೆಡೆ ಭಾಗದಲ್ಲಿ ಹೆಚ್ಚು ಪೇನ್ಸ್ ಇರೋರು, ಅವರೆಲ್ಲರಿಗೂ ಈ ವಾಯು ಮುದ್ರ ತುಂಬಾ ಬಹಳ ಇಂಪಾರ್ಟೆಂಟ್. ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ದಯವಿಟ್ಟು ಇದು ಪಾಲನೆ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇಂಥದೆಲ್ಲ ಅದ್ಭುತವಾದ ಫಲಿತಗಳಿವೆ ಸ್ನೇಹಿತರೆ. ಆಮೇಲೆ ಇನ್ ಸ್ವಲ್ಪ ಏನಂದ್ರೆ ನೋಡಿ, ಇದು ಒಂಥರ ಈ ವರ್ಣಮುದ್ರ ಗೊತ್ತಲ್ಲ, ವರ್ಣಮುದ್ರ
ವರ್ಣ ಮುದ್ರ ಅಂದ್ರೆ ಎಲ್ಲಾರ್ಗೂ ಗೊತ್ತಿರ್ತದೆ ವರ್ಣ ಮುದ್ರ ಹೇಗ್ ಮಾಡೋದಂತ. ಇದು ವರ್ಣ ಮುದ್ರ. ಈ ವರ್ಣ ಮುದ್ರ ಮಾಡಿದ್ರೆ ಸ್ನೇಹಿತರೆ, ನಮ್ಮ ಜಾಯಿಂಟ್ಸ್ ಒಳಗಡೆ ಈ ಕಾರ್ಟಿಲೇಜ್ ಅಂತ ಒಂದು ಪದಾರ್ಥ ಇರುತ್ತೆ. ವಾಟರ್ ಆಕ್ಚುಲಿ ಹೇಳ್ಬೇಕಂದ್ರೆ ಅದು ವಾಟರ್ ಎಲಿಮೆಂಟ್ ತರ, ದ್ರವ ದ್ರವ ಪದಾರ್ಥ, ಒಂದು ಲಿಕ್ವಿಡ್ ತರ ಇರುತ್ತೆ. ಯಾವ್ದು ನಮ್ಮ ಈ ಜಾಯಿಂಟ್ಸ್ ಅಲ್ಲಿ ಎಲ್ಲ ಇರ್ತದಲ್ಲ. ಈ ವರ್ಣ ಮುದ್ರ ಮಾಡ್ತಾ ಹೋದ್ರೆ ಆ ಕಾರ್ಟಿಲೇಜ್ ಅಂತ ಸಮಸ್ಯೆ, ಆ ಈ ಲಿಗ್ಮೆಂಟ್ಸ್ ಅಲ್ಲಿ ಇರುವಂತದ್ದು, ಆ ಕಾರ್ಟಿಲೇಜ್ ಸಮಸ್ಯೆನ ಅದನ್ನ ನಾವು ಬಗೆಹರಿಸ್ಕೋಬಹುದು. ತುಂಬಾ ಹೆಚ್ಚಾಗಿ ಅದು ವೃದ್ಧಿ ಮಾಡುತ್ತೆ, ನಮ್ಮ ದೇಹಕ್ಕೆ ಒಳ್ಳೆಯದು. ಇದು ವರ್ಣ ಮುದ್ರ. ಯಾವ್ದಕ್ಕೆ ಜಾಯಿಂಟ್ಸ್ ಅಲ್ಲಿರುವಂತ ದ್ರವ ಪದಾರ್ಥ ಕಡಿಮೆ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಡಾಕ್ಟರ್ಸ್. ಅದರಿಂದ ಆಪರೇಷನ್ ಮಾಡೋದು ಇನ್ನೊಂದು ಮಾಡ್ತಾ ಇರ್ತಾರಲ್ಲ, ಅದೆಲ್ಲ ಬಗೆಹರಿಸ್ಕೋಬೇಕಂದ್ರೆ ಈ ವರ್ಣ ಮುದ್ರ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ನಿಮ್ಗೆ. ಅದನ್ನು ನೆನಪಿಟ್ಕೊಳ್ಳಿ, ಇದನ್ನು ಪ್ರಾಕ್ಟೀಸ್ ಮಾಡಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ, ಇದೆಲ್ಲ ಒಳ್ಳೇದಾಗತ್ತೆ. ಆಮೇಲೆ ಇನ್ನೊಂದೇನು ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ನೋಡಿ, ಯಾವುದೇ ಒಂದು ಇನ್ನು ಹೇಳ್ಬೇಕಂದ್ರೆ, ಈ ತುಂಬಾ ಈ ಆಕಲಿಂಪ್ ಅಂತ ಬರ್ತಾ ಇರ್ತಲ್ಲ, ಈ ಆನಿಂಗ್ ಅಂತ ಹೇಳ್ತಾ ಇರ್ತೀವಿ. ಆನಿಂಗ್ ಅಂದ್ರೆ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಅದು ಒಂದೊಂಥರ ಆಕಲಿ ಅಂತ ಹೇಳ್ತೀರಾ, ಏನೋ ಹೇಳ್ತೀರಲ್ಲ, ಆನಿಂಗ್ ಹೆಚ್ಚಾಗಿ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಹೆಚ್ಚಾಗಿ ಬರ್ತಾ ಇದ್ರೆ ಅದನ್ನು ಅವಾಯ್ಡ್ ಮಾಡಕ್ಕೆ ವಾಯುಮುದ್ರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಕಲಿಸೋದು, ಓಕೆ, ಆಕಲಿಸೋದು ಕರೆಕ್ಟ್. ಆಕಲಿಸೋದು ಹೆಚ್ಚಾಗಿ ಬರ್ತಾ ಇದೆ ಇಟ್ಕೊಳ್ಳಿ, ಈ ವಾಯುಮುದ್ರ ಪ್ರಾಕ್ಟೀಸ್ ಮಾಡಿ. ಈ ತರ ವಾಯುಮುದ್ರ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಇದು ಅದ್ಭುತವಾದ ಮುದ್ರ, ಎಷ್ಟೋ ಫಲಿತಗಳು ನಿಮ್ಗೆ ಸಿಗ್ತದೆ. ಸೊ ಇದು ದಯವಿಟ್ಟು ನೀವು ಪಾಲನೆ ಮಾಡ್ಕೊರಿ. ಆಮೇಲೆ ನಾವು ಯಾವಾಗನ್ನ ಹೆವಿ ಮೀಲ್ಸ್ ಅಂದ್ರೆ ಹೆವಿಯಾಗಿ ಊಟ ತಿಂದಿವಿ ಅಂತ ಇಟ್ಕೊಳ್ಳಿ, ಹೆಚ್ಚಾಗಿ ಊಟ ತಿಂದಿದ್ವಿ, ಆ ಊಟ ತಿಂದ ತಕ್ಷಣ ನಮ್ಗೆ ಗ್ಯಾಸ್ ಬರ್ತಾ ಇದೆ, ಅಂದ್ರೆ ಊಟ ತಿಂದ ತಕ್ಷಣ ನಮ್ಗೆ ಗ್ಯಾಸ್ ಉತ್ಪನ್ನ ಆಗ್ತಾ ಇದೆ, ಆ ಗ್ಯಾಸ್ ಆಚೆ ಕಡೆ ಬರ್ತಾ ಇಲ್ಲ ಅಂತವಾಗ ಈ ವಾಯುಮುದ್ರ ಮಾಡ್ಕೊಳ್ಳಿ. ಇಮಿಡಿಯೇಟ್ ನಿಮ್ಗೆ ರಿಲೀಫ್ ಸಿಗತ್ತೆ, ಅದು ತುಂಬಾ ಒಳ್ಳೆ ಮುದ್ರ ಸ್ನೇಹಿತರೆ, ಅದು ಆ ತರ. ಆಮೇಲೆ ಇನ್ನೊಂದು ಏನಂದ್ರೆ, ಈಗಾಗಲೇ ನಾನು ಹೇಳಿದ್ದೀನಿ, ನಮ್ಮ ದೇಹದಲ್ಲಿ ಎಲ್ಲಾದ್ರೂ ನೋವು ಬರ್ತಾ ಇದೆ ಅಂದ್ರೆ ಕಾರಣ ಏನ್ ಗೊತ್ತಾ? ವಿಧ ವಿಧ ಪ್ರದೇಶದಲ್ಲಿ ದೇಹದಲ್ಲಿ ನೋವು ಬರ್ತಾ ಇದೆ. ಏನ್ ಕಾರಣ? ಆ ಪ್ರದೇಶದಲ್ಲಿ ವಾಯು ಅಂಶ ಸ್ಟ್ರಕ್ ಆಗಿದೆ, ಹೆಚ್ಚಾಗಿದೆ ವಾಯು ಅಂಶ. ಅದು ರಿಲೀಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ಮುದ್ರ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ರೆ ತಕ್ಷಣವೇ ನಿಮ್ಗೆ ಪೇನ್ ಕಡಿಮೆ ಆಗ್ತದೆ. ನೋಡಿ, ಸ್ವಲ್ಪ ಜನ ಈ ಚೆಸ್ಟ್ ಭಾಗದಲ್ಲಿ ಪೇನ್ ಬಂದಿದೆ ಅಂತ ಹೇಳ್ಬಿಟ್ಟು ಅದೇನೋ ಒಂದು ಹಾರ್ಟ್ ಪ್ರಾಬ್ಲಮ್ ಅಂತ ತೊಂದರೆ, ಹಾರ್ಟ್ ಏನೋ ತೊಂದರೆ ಆಗಿದೆ ಅಂತ ಹಾರ್ಟ್ ಹಾಸ್ಪಿಟಲ್ಗೆ ಹೋಗ್ಬಿಡ್ತಾರೆ. ಅದೆಲ್ಲ ಒಳ್ಳೇದಲ್ಲ. ಅದೇನಾಗಿಲ್ಲ ನಿಮ್ಗೆ, ಸ್ವಲ್ಪ ಗ್ಯಾಸ್ ಅನ್ನೋದು, ವಾಯು ಅಂಶ ಅನ್ನೋದು ಈ ಚೆಸ್ಟ್ ಪ್ರಾಂತದಲ್ಲಿ ಹೆಚ್ಚಾಗಿದೆ. ಅದನ್ನು ಬಗೆಹರಿಸ್ಕೊಂಡಕ್ಕೆ ಈ ಮುದ್ರ ಮಾಡಿ. ಒಂದು 5 ನಿಮಿಷ ಸಾಕು, 5ರಿಂದ 10 ನಿಮಿಷ ನೀವು ಮಾಡಿ ನೋಡಿದ್ರೆ ಇಮಿಡಿಯೇಟ್ ರಿಲೀಸ್ ಆಗ್ಬಿಡ್ತದೆ. ಇನ್ನೂ ಇಲ್ಲ ಅಂದ್ರೆ ಇದೇ ತರ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಅಪಾನ ವಾಯು ಮುದ್ರ ಮಾಡಿ. ಚೆಸ್ಟ್ ಪ್ರಾಂತದಲ್ಲಿ ಏನೇ ಗ್ಯಾಸ್ ಹೆಚ್ಚಾಗಿದೆ, ಚೆಸ್ಟ್ ಪ್ರಾಂತದಲ್ಲಿ ಸ್ವಲ್ಪ ನೋವು ಅಂತ ಅನಿಸ್ತಾ ಇದ್ರೆ ಈ ಅಪಾನ ವಾಯು ಮುದ್ರ. ಇದು ವಾಯು ಮುದ್ರ ಕರೆಕ್ಟು. ಅಪಾನ ಅಂದ್ರೆ ಇದು ಟಚ್ ಮಾಡೋದು, ಇದು ಅಪಾನ ವಾಯು ಮುದ್ರ. ಈ ತರ ಮಾಡ್ಕೊಂಡ್ರೆ ಯಾವುದೇ ಚೆಸ್ಟ್ ಅಲ್ಲಿರುವಂತ ತೊಂದರೆಗಳು, ಚೆಸ್ಟ್ ಅಲ್ಲಿರುವಂತ ಯಾವುದೇ ಈ ಗ್ಯಾಸ್ ಸ್ಟ್ರಕ್ ಆಗಿದಕ್ಕೋಸ್ಕರ, ವಾಯು ಅಂಶ ಸ್ಟ್ರಕ್ ಆಗಿದಕ್ಕೋಸ್ಕರ, ಹೆಚ್ಚಾಗಿದಕ್ಕೋಸ್ಕರನೇ ನಿಮಗೆ ಪೇನ್ ಬರೋದು. ಹೇಳ್ಬೇಕಂದ್ರೆ ಆ ಪೇನ್, ಆ ಗ್ಯಾಸ್ ಎಲ್ಲ ರಿಲೀಸ್ ಆಗ್ಬೇಕು ಅಲ್ವಾ? ಗ್ಯಾಸ್ ಎಲ್ಲ ರಿಲೀಸ್ ಆಗುವಾಗ ಖಂಡಿತವಾಗಿ ನಿಮಗೆ ಆ ಪೇನ್ ಕಡಿಮೆ ಆಗುತ್ತೆ, ಆಟೋಮೆಟಿಕ್ ಪೇನ್ ಕಡಿಮೆ ಆಗುತ್ತೆ. ಸೊ ಅದು ಈ ವಾಯುಮುದ್ರದಿಂದ ನಿಮಗೆ ಆ ಲಾಭ ಸಿಗತ್ತೆ ಸ್ನೇಹಿತರೆ, ಖಂಡಿತವಾಗಿ. ಸೊ ದಯವಿಟ್ಟು ಪಾಲನೆ ಮಾಡಿ. ಸೊ ಇಷ್ಟು ಅಂಶಗಳು ಹೇಳ್ತಾ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ಕಾರ.